ನಮಸ್ಕಾರ ಸ್ನೇಹಿತರೆ. ಒಂದು ಪ್ರಶ್ನೆ, ನಾವು ಯಾಕೆ ಸಂತೋಷ ಪಡುತ್ತೇವೆ, ಯಾಕೆ ಅಳ್ತೀವಿ, ಯಾಕೆ ಕೋಪ ಬರುತ್ತೆ, ಯಾಕೆ ಭಯ ಆಗುತ್ತೆ? ಈ ಭಾವನೆಗಳು ಹೃದಯದಿಂದ ಬರುತ್ತಾ ಅಥವಾ ಬೆದುಳಿನಿಂದನಾ? ಮೊದಲಿಗೆ ಬಹಳ ಜನ ನನ್ನ ಹೃದಯ ಒಡೆದೇ ಹೋಯಿತು, ಹೃದಯದಿಂದ ಪ್ರೀತಿಸುತ್ತೇನೆ ಎಂದು ಹೇಳ್ತಾರೆ. ಆದರೆ ವಿಜ್ಞಾನ ಏನು ಹೇಳುತ್ತೆ ಗೊತ್ತಾ? ಭಾವನೆಗಳು ಹುಟ್ಟುವುದು ಹೃದಯದಲ್ಲಿ ಅಲ್ಲ, ಅವು ಹುಟ್ಟುವುದು ನಮ್ಮ ಮೆದುಳಿನಲ್ಲಿ. ಹಾಗಾದರೆ ಹೃದಯ ಬಡಿತ ಯಾಕೆ ಹೆಚ್ಚಾಗುತ್ತೆ? ನಮಗೆ ಕೋಪ ಬಂದಾಗ, ಭಯವಾದಾಗ ಅಥವಾ ಸಂತೋಷವಾದಾಗ ಹೃದಯ ವೇಗವಾಗಿ ಬಡಿಯುತ್ತದೆ. ಅದಕ್ಕೆ ಕಾರಣ ಹೃದಯ ಭಾವನೆಗಳನ್ನು ಸೃಷ್ಟಿಸುವುದಲ್ಲ, ಮೆದುಳು ಹೃದಯಕ್ಕೆ ಸಂದೇಶ ಕಳಿಸುತ್ತೆ. ಭಾವನೆಗಳು ಹೇಗೆ ಹುಟ್ಟುತ್ತೆ? ನೀವು ಒಂದು ಘಟನೆ ನೋಡ್ತೀರಾ ಅಥವಾ ಒಂದು ಮಾತು ಕೇಳ್ತೀರಾ. ಮೊದಲು ಆ ಮಾಹಿತಿಯನ್ನು ಮೆದುಳು ಅರ್ಥ ಮಾಡಿಕೊಳ್ಳುತ್ತೆ. ನಂತರ ಮೆದುಳು ನಮ್ಮ ದೇಹಕ್ಕೆ ರಾಸಾಯನಿಕ ಸಂದೇಶಗಳು ಅಂದರೆ ಕೆಮಿಕಲ್ ಸಿಗ್ನಲ್ಸ್ನ ಕಳಿಸುತ್ತೆ. ಆಗ ನಮಗೆ ಸಂತೋಷ, ದುಃಖ, ಭಯ, ಕೋಪ ಎಂಬ ಭಾವನೆಗಳು ಹುಟ್ಟುತ್ತೆ. ಒಂದು ಆಶ್ಚರ್ಯದ ವಿಷಯ, ಒಂದೇ ಘಟನೆ ಇಬ್ಬರು ಜನರಿಗೆ ಒಂದೇ ರೀತಿಯ ಭಾವನೆಯನ್ನು ಉಂಟು ಮಾಡುವುದಿಲ್ಲ. ಉದಾಹರಣೆಗೆ, ರೋಲರ್ ಕೋಸ್ಟರ್ ಒಬ್ಬರಿಗೆ ಬಹಳ ಮೋಜು, ಇನ್ನೊಬ್ಬರಿಗೆ ತುಂಬ ಭಯ. ಯಾಕಂದರೆ ಘಟನೆ ಒಂದೇ ಆದರೂ ಅದನ್ನು ಅರ್ಥ ಮಾಡಿಕೊಳ್ಳುವ ಮೆದುಳು ಬೇರೆ ಬೇರೆ. ಇವಾಗ ಒಂದು ಪ್ರಶ್ನೆ, ನಿಮಗೆ ಇಷ್ಟವಾದ ಊಟ ಸಿಕ್ಕಾಗ ಅಥವಾ ಯಾರಾದರೂ ನಿಮ್ಮ ಪೋಸ್ಟ್ನ ಲೈಕ್ ಮಾಡಿದಾಗ ಅಥವಾ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಪಡೆದಾಗ ಅಥವಾ ಯಾರಾದರೂ ನಿಮ್ಮನ್ನು ಹೊಗಳಿದಾಗ ತುಂಬ ಖುಷಿಯಾಗುತ್ತೆ ಅಥವಾ ತುಂಬ ಸಂತೋಷ ಆಗುತ್ತೆ. ಅದು ಎಲ್ಲಿಂದ ಬರುತ್ತೆ? ಮೊದಲಿಗೆ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಎಂಬ ವಿಶೇಷ ರಾಸಾಯನಿಕ ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್ ಬಿಡುಗಡೆ ಆಗುತ್ತೆ. ಇದನ್ನು ಹ್ಯಾಪಿ ಕೆಮಿಕಲ್ ಅಂತ ಕರೀತಾರೆ. ಆದರೆ ಒಂದು ಸಣ್ಣ ರಹಸ್ಯ ಇದೆ. ಡೋಪಮೈನ್ ಎಂದರೆ ಸಂತೋಷ ಕೊಡುವ ರಾಸಾಯನಿಕ ಮಾತ್ರವಲ್ಲ, ಅದು ಇದನ್ನು ಮತ್ತೊಮ್ಮೆ ಮಾಡು ಎಂದು ಮೆದುಳಿಗೆ ಹೇಳುವ ರಾಸಾಯನಿಕ. ಉದಾಹರಣೆಗೆ, ನಾವು ಅಕಸ್ಮಾತ್ ಏನಾದರೂ ಚಾಕ್ಲೇಟ್ ತಿಂದರೆ ಮೆದುಳು ಡೋಪಮೈನ್ ಬಿಡುಗಡೆ ಮಾಡುತ್ತೆ. ಆಗ ಮೆದುಳು ಹೇಳುತ್ತೆ, ಇದು ಚೆನ್ನಾಗಿದೆ, ಮತ್ತೆ ತಿನ್ನೋಣ. ಅದಕ್ಕಾಗಿ ನಾವು ಸೋಷಿಯಲ್ ಮೀಡಿಯಾ ಬಳಸುವಾಗ ಪ್ರತಿ ಲೈಕ್, ಪ್ರತಿ ಕಮೆಂಟ್, ಪ್ರತಿ ನೋಟಿಫಿಕೇಷನ್ ಮೆದುಳಿನಲ್ಲಿ ಸಣ್ಣ ಪ್ರಮಾಣದ ಡೋಪಮೈನ್ ಬಿಡುಗಡೆ ಮಾಡಬಹುದು. ಆದ್ದರಿಂದ ನಾವು ಮತ್ತೆ ಮತ್ತೆ ಮೊಬೈಲ್ ನೋಡಬೇಕೆನಿಸುತ್ತದೆ. ಒಳ್ಳೆಯ ಸುದ್ದಿ ಕೂಡ ಇದೆ, ಡೋಪಮೈನ್ ಕೇವಲ ಮೊಬೈಲ್ನಿಂದ ಮಾತ್ರ ಸಿಗೋದಿಲ್ಲ, ಇದು ಸಹಜವಾಗಿಯೂ ಬಿಡುಗಡೆ ಆಗುತ್ತೆ. ಹೊಸದಾಗಿ ಏನಾದರೂ ಕಲಿತಾಗ, ಗುರಿ ಸಾಧಿಸಿದಾಗ, ವ್ಯಾಯಾಮ ಮಾಡಿದಾಗ, ಒಳ್ಳೆಯ ಕೆಲಸ ಪೂರ್ಣಗೊಳಿಸಿದಾಗ ಡೋಪಮೈನ್ ರಿಲೀಸ್ ಆಗುತ್ತೆ. ಒಂದು ಆಶ್ಚರ್ಯದ ವಿಷಯ, ಡೋಪಮೈನ್ ಸಂತೋಷ ಸಿಕ್ಕಾಗ ಮಾತ್ರ ಬಿಡುಗಡೆ ಆಗುವುದಿಲ್ಲ. ಕೆಲವೊಮ್ಮೆ ಸಂತೋಷ ಸಿಗಲಿದೆ ಎಂಬ ನಿರೀಕ್ಷೆಯಲ್ಲಿ ಮೆದುಳು ಡೋಪಮೈನ್ ಬಿಡುಗಡೆ ಮಾಡುತ್ತದೆ. ಅದಕ್ಕಾಗಿಯೇ ನಾವು ಯಾವುದೋ ಒಳ್ಳೆಯ ವಿಷಯಕ್ಕಾಗಿ ಉತ್ಸಾಹದಿಂದ ಕಾಯುತ್ತೇವೆ. ತಾಯಿಯ ಅಪ್ಪುಗೆಯಲ್ಲಿ ಏನೋ ವಿಶೇಷ ಭಾವನೆ ಯಾಕೆ ಇರುತ್ತೆ? ಒಬ್ಬ ನಿಜವಾದ ಸ್ನೇಹಿತನ ಜೊತೆ ಇದ್ದಾಗ ಮನಸ್ಸಿಗೆ ನೆಮ್ಮದಿ ಯಾಕೆ ಸಿಗುತ್ತೆ? ಒಂದು ಮಗು ತನ್ನ ತಾಯಿಯನ್ನು ಯಾಕೆ ಇಷ್ಟು ಬೇಗ ಗುರುತಿಸುತ್ತೆ? ಮೊದಲಿಗೆ ನಮ್ಮ ಮೆದುಳಿನಲ್ಲಿ ಆಕ್ಸಿಟೋಸಿನ್ ಎಂಬ ಒಂದು ವಿಶೇಷ ರಾಸಾಯನಿಕ ಬಿಡುಗಡೆ ಆಗುತ್ತೆ. ಅದನ್ನು ಲವ್ ಹಾರ್ಮೋನ್ ಅಂತ ಕರೀತಾರೆ ಅಥವಾ ಬಾಂಡಿಂಗ್ ಕೆಮಿಕಲ್ ಅಂತಲೂ ಕರೀತಾರೆ. ಇದು ಅಪ್ಪಿಕೊಂಡಾಗ, ನಂಬಿಕೆಯಿಂದ ಮಾತನಾಡಿದಾಗ, ತಾಯಿ ಮಗುವನ್ನು ಮುದ್ದಾಡಿದಾಗ, ಪ್ರೀತಿ ಮತ್ತು ಕಾಳಜಿಯನ್ನು ಅನುಭವಿಸಿದಾಗ ಹೆಚ್ಚಾಗಿ ಬಿಡುಗಡೆ ಆಗುತ್ತೆ. ಇದರ ಕೆಲಸ ಏನು ಗೊತ್ತಾ? ಜನರ ನಡುವೆ ನಂಬಿಕೆ ಅಂದರೆ ಟ್ರಸ್ಟ್, ಬಂಧ, ಬಾಂಡ್, ಆತ್ಮೀಯತೆ ಅಂದರೆ ಕನೆಕ್ಷನ್, ಇವುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಅದಕ್ಕಾಗಿಯೇ ನಾವು ಕೆಲ ಜನಗಳ ಜೊತೆ ಇದ್ದಾಗ ಸುರಕ್ಷಿತವಾಗಿ ಮತ್ತು ನೆಮ್ಮದಿಯಿಂದ ಅಂತ ಅನಿಸುತ್ತೆ. ನಮಗೆ ಇದ್ದಕ್ಕಿದ್ದಂತೆ ಭಯವಾದಾಗ ಹೃದಯ ಯಾಕೆ ಜೋರಾಗಿ ಬಡಿಯುತ್ತೆ, ಉಸಿರಾಟ ವೇಗವಾಗುತ್ತೆ, ಕೈಗಳಲ್ಲಿ ಬೆವರು ಬರುತ್ತೆ, ಓಡುವ ಶಕ್ತಿ ಇದ್ದಕ್ಕಿದ್ದಂತೆ ಎಲ್ಲಿಂದ ಬರುತ್ತೆ? ಮೊದಲಿಗೆ ನಾವು ಒಂದು ಅಪಾಯವನ್ನು ನೋಡಿದಾಗ, ಉದಾಹರಣೆಗೆ ಒಂದು ಹಾವು ಅಥವಾ ನಮ್ಮ ಕಡೆ ವೇಗವಾಗಿ ಬರುತ್ತಿರುವ ವಾಹನ, ಮೊದಲು ನಮ್ಮ ಮೆದುಳು ಅಪಾಯ ಎಂಬ ಸಂದೇಶವನ್ನು ಗುರುತಿಸುತ್ತದೆ. ನಂತರ ಮೆದುಳು ನಮ್ಮ ದೇಹಕ್ಕೆ ಒಂದು ತುರ್ತು ಸಂದೇಶ ಕಳಿಸುತ್ತೆ. ಕೆಲವೇ ಕ್ಷಣಗಳಲ್ಲಿ ಅಡ್ರೆನಲಿನ್ ಎಂಬ ರಾಸಾಯನಿಕ ಬಿಡುಗಡೆ ಆಗುತ್ತೆ. ಅದನ್ನು ಸರ್ವೈವಲ್ ಕೆಮಿಕಲ್ ಎಂದು ಕರೆಯುತ್ತಾರೆ. ಆಗ ದೇಹದಲ್ಲಿ ಹೃದಯ ವೇಗವಾಗಿ ಬಡಿಯುತ್ತದೆ, ಉಸಿರಾಟ ಹೆಚ್ಚಾಗುತ್ತದೆ, ಕಣ್ಣುಗಳು ಹೆಚ್ಚು ಎಚ್ಚರಿಕೆಯಿಂದ ಕೆಲಸ ಮಾಡುತ್ತೆ, ಸ್ನಾಯುಗಳಿಗೆ ಹೆಚ್ಚು ರಕ್ತ ಹೋಗೋದಕ್ಕೆ ದೇಹ ಕೆಲವೇ ಕ್ಷಣಗಳಲ್ಲಿ ಕ್ರಿಯೆಗೆ ಸಿದ್ಧವಾಗುತ್ತೆ. ಇದನ್ನು ಫೈಟ್, ಫ್ಲೈಟ್ ಆರ್ ಫ್ರೀಸ್ ಎಂದು ಕರೆಯುತ್ತಾರೆ. ಅಂದರೆ ಎದುರಿಸುವುದು, ಓಡುವುದು ಅಥವಾ ಕೆಲ ಕ್ಷಣ ನಿಂತು ಹೋಗುವುದು. ಈ ಮೂರರಲ್ಲಿ ಯಾವುದು ಸುರಕ್ಷಿತವೋ ಮೆದುಳು ಅದನ್ನೇ ಆಯ್ಕೆ ಮಾಡುತ್ತದೆ. ಒಂದು ಆಶ್ಚರ್ಯದ ವಿಷಯ, ಕೆಲವೊಮ್ಮೆ ಒಬ್ಬ ವ್ಯಕ್ತಿ ತನ್ನ ಸಾಮಾನ್ಯ ಶಕ್ತಿಗಿಂತ ಹೆಚ್ಚು ಶಕ್ತಿ ಬೆಳೆಸುವುದನ್ನು ನೀವು ಕೇಳಿರಬಹುದು. ಅದಕ್ಕೆ ಕಾರಣ ಅಡ್ರೆನಲಿನ್. ಇದು ಸ್ವಲ್ಪ ಸಮಯದವರೆಗೆ ದೇಹವನ್ನು ಅಸಾಮಾನ್ಯವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಆದರೆ ಭಯ ಯಾವಾಗಲೂ ಕೆಟ್ಟದ್ದಲ್ಲ. ಭಯ ಇರದಿದ್ದರೆ ನಾವು ಅಪಾಯವನ್ನು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ.
ರಸ್ತೆ ದಾಟುವಾಗ ಎಚ್ಚರಿಕೆಯಿಂದ ಇರಲು ಭಯ ಒಂದು ಕಾರಣ. ಪರೀಕ್ಷೆ ಹತ್ತಿರ ಬಂದಾಗ, ಕೆಲಸದ ಒತ್ತಡ ಹೆಚ್ಚಾದಾಗ, ಹಣದ ಚಿಂತೆ ಬಂದಾಗ ನಮ್ಮ ತಲೆ ಯಾಕೆ ತುಂಬ ಭಾರವಾಗುತ್ತೆ, ನಿದ್ರೆ ಯಾಕೆ ಬರೋದಿಲ್ಲ, ಹೃದಯ ಯಾಕೆ ವೇಗವಾಗಿ ಬಡಿಯುತ್ತೆ? ಇದಕ್ಕೆ ಕಾರಣ ಕೇವಲ ಚಿಂತೆಯೇ ಅಥವಾ ನಮ್ಮ ದೇಹದಲ್ಲಿ ಮತ್ತೊಂದು ರಾಸಾಯನಿಕ ಕೆಲಸ ಮಾಡುತ್ತಿದೆಯೇ? ಮೊದಲಿಗೆ ನಮಗೆ ಕೆಲ ದಿನಗಳವರೆಗೆ ಒತ್ತಡ ಅಂದರೆ ಸ್ಟ್ರೆಸ್ ಇದ್ದಾಗ ಮೆದುಳು ದೇಹಕ್ಕೆ ಒಂದು ಸಂದೇಶ ಕಳಿಸುತ್ತದೆ. ಆಗ ಕಾರ್ಟಿಸಾಲ್ ಎಂಬ ಹಾರ್ಮೋನ್ ಬಿಡುಗಡೆ ಆಗುತ್ತದೆ. ಅದನ್ನು ಸ್ಟ್ರೆಸ್ ಹಾರ್ಮೋನ್ ಎಂದು ಕರೆಯುತ್ತಾರೆ. ಕಾರ್ಟಿಸಾಲ್ ಯಾಕೆ ಬೇಕು? ಒತ್ತಡ ಸಮಯದಲ್ಲಿ ದೇಹಕ್ಕೆ ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಆದ್ದರಿಂದ ಕಾರ್ಟಿಸಾಲ್ ದೇಹಕ್ಕೆ ಹೆಚ್ಚುವರಿ ಶಕ್ತಿಯನ್ನು ಒದಗಿಸಲು ಸಹಾಯ ಮಾಡುತ್ತದೆ. ಸ್ವಲ್ಪ ಸಮಯಕ್ಕೆ ಇದು ಒಳ್ಳೆಯದು, ಆದರೆ ಒತ್ತಡ ದಿನಗಳವರೆಗೆ, ತಿಂಗಳವರೆಗೆ ಮುಂದುವರೆದರೆ ಕಾರ್ಟಿಸಾಲ್ ಮಟ್ಟವು ಹೆಚ್ಚಾಗುತ್ತದೆ. ಆಗ ಏನಾಗಬಹುದು? ನಿದ್ರೆಯ ತೊಂದರೆ, ತಲೆನೋವು, ದಣಿವು, ಹೆಚ್ಚು ಅಥವಾ ಕಡಿಮೆ ಹಸಿವು, ಕಿರಿಕಿರಿ, ಏಕಾಗ್ರತೆ ಕಡಿಮೆ ಆಗುವುದು, ಅಂದರೆ ದೇಹಕ್ಕೆ ವಿಶ್ರಾಂತಿ ಸಿಗುವುದಿಲ್ಲ. ನಮ್ಮ ದೇಹ ಒಂದು ಹುಲಿಯಿಂದ ಓಡುತ್ತಿರುವಾಗ ಉಂಟಾಗುವ ಒತ್ತಡಕ್ಕೂ ಒಂದು ಇಮೇಲ್ ಓದುವಾಗ ಉಂಟಾಗುವ ಒತ್ತಡಕ್ಕೂ ಆರಂಭದಲ್ಲಿ ಬಹುತೇಕ ಒಂದೇ ರೀತಿಯ ಪ್ರತಿಕ್ರಿಯೆ ನೀಡಬಹುದು. ದೇಹಕ್ಕೆ ಅದು ನಿಜವಾದ ಅಪಾಯವೇ ಅಥವಾ ಮನಸ್ಸಿನ ಚಿಂತೆಯೇ ಎಂದು ಯಾವಾಗಲೂ ತಕ್ಷಣ ಗೊತ್ತಾಗುವುದಿಲ್ಲ. ಹಾಗಾದರೆ ಕಾರ್ಟಿಸಾಲನ್ನು ಹೇಗೆ ಸಮತೋಲನದಲ್ಲಿಡಬಹುದು? ಸಾಕಷ್ಟು ನಿದ್ರೆ, ನಿಯಮಿತ ವ್ಯಾಯಾಮ, ಧ್ಯಾನ ಅಥವಾ ಆಳವಾದ ಉಸಿರಾಟ, ಕುಟುಂಬ ಮತ್ತು ಸ್ನೇಹಿತರ ಜೊತೆ ಸಮಯ, ಪ್ರಕೃತಿಯಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಇವೆಲ್ಲವೂ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಯಾರಾದರೂ ನಮ್ಮನ್ನು ನಗಿಸಿದಾಗ ಯಾಕೆ ಮನಸ್ಸು ಹಗುರವಾಗುತ್ತೆ? ವ್ಯಾಯಾಮ ಮಾಡಿದ ನಂತರ ದಣಿದಿದ್ದರೂ ಯಾಕೆ ಖುಷಿಯಾಗಿರ್ತೀವಿ? ನಗು ನಿಜವಾಗ್ಲೂ ಔಷಧಿನ ಅಥವಾ ಇದರ ಹಿಂದೆ ವಿಜ್ಞಾನ ಇದೆಯಾ? ಮೊದಲಿಗೆ ನಾವು ಮನಸಾರೆ ನಕ್ಕಾಗ, ವ್ಯಾಯಾಮ ಮಾಡಿದಾಗ, ಕುಣಿದಾಗ, ಇಷ್ಟವಾದ ಸಂಗೀತ ಕೇಳಿದಾಗ ನಮ್ಮ ಮೆದುಳು ಎಂಡಾರ್ಫಿನ್ಸ್ ಎಂಬ ವಿಶೇಷ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಎಂಡಾರ್ಫಿನ್ಸ್ ಅಂದರೆ ಇವು ದೇಹದ ಸ್ವಾಭಾವಿಕ ಪೇನ್ ಕಿಲ್ಲರ್, ಅಂದರೆ ನೋವನ್ನು ಕಡಿಮೆ ಮಾಡಲು ಮತ್ತು ಮನಸ್ಸನ್ನು ಹಗುರಗೊಳಿಸಲು ಸಹಾಯ ಮಾಡುವ ರಾಸಾಯನಿಕಗಳು. ಅದಕ್ಕಾಗಿ ಕೆಲವರು ದೀರ್ಘ ಓಟದ ನಂತರ ತುಂಬ ಖುಷಿಯಾಗಿರುತ್ತಾರೆ. ಇದನ್ನು ರನ್ನರ್ಸ್ ಹೈ ಎಂದು ಕರೆಯುತ್ತಾರೆ. ಇದು ಎಂಡಾರ್ಫಿನ್ಸ್ನ ಪರಿಣಾಮ. ನಗುವಿನ ಶಕ್ತಿ. ನೀವು ಮನಸಾರೆ ನಕ್ಕಾಗ ಎಂಡಾರ್ಫಿನ್ಸ್ ಬಿಡುಗಡೆ ಆಗುತ್ತವೆ. ಇದರ ಜೊತೆಗೆ ಒತ್ತಡವು ನಿಧಾನವಾಗಿ ಕಡಿಮೆ ಆಗಲು ಸಹಾಯವಾಗಬಹುದು. ಅದಕ್ಕಾಗಿಯೇ ಒಳ್ಳೆಯ ನಗು ಮನಸ್ಸಿಗೂ ದೇಹಕ್ಕೂ ಒಳ್ಳೆಯದು. ಆದರೆ ಎಂಡಾರ್ಫಿನ್ಸ್ ದುಃಖವನ್ನು ಮಾಯ ಮಾಡುವುದಿಲ್ಲ, ಆದರೆ ಅದನ್ನು ನಿಭಾಯಿಸಲು ದೇಹಕ್ಕೆ ಮತ್ತು ಮನಸ್ಸಿಗೆ ಸಹಾಯ ಮಾಡಬಹುದು. ಒಂದು ಆಶ್ಚರ್ಯದ ವಿಷಯ, ನಗು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಬಹುದು. ಯಾರಾದರೂ ನಗುತ್ತಿರುವುದನ್ನು ನೋಡಿದಾಗ ನಮಗೂ ನಗುವು ಬರಬಹುದು. ಇದರಿಂದ ನಮ್ಮ ಮೆದುಳು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಬಹುದು. ನಗು ಸಮಸ್ಯೆಗಳನ್ನು ದೂರ ಮಾಡದೇ ಇರಬಹುದು, ಆದರೆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನು ಹೆಚ್ಚಿಸಬಹುದು. ಕೆಲವರನ್ನು ನೋಡಿದ್ದೀರಾ, ಎಷ್ಟೇ ಸಮಸ್ಯೆ ಇದ್ದರೂ ಅವರು ಶಾಂತವಾಗಿರ್ತಾರೆ. ಆದರೆ ಕೆಲವರು ಸಣ್ಣ ವಿಷಯಕ್ಕೂ ತುಂಬ ಬೇಸರ ಆಗ್ತಾರೆ. ಇದ್ಯಾಕಾಗುತ್ತೆ? ನಮ್ಮ ಮೆದುಳಿನಲ್ಲಿ ಸೆರೋಟೋನಿನ್ ಎಂಬ ಒಂದು ಪ್ರಮುಖ ರಾಸಾಯನಿಕ ಇದೆ. ಅದನ್ನು ಕಾಮ್ ಅಂಡ್ ಬ್ಯಾಲೆನ್ಸ್ ಕೆಮಿಕಲ್ ಎಂದು ಕರೆಯುತ್ತಾರೆ. ಸೆರೋಟೋನಿನ್ ಮನಸ್ಸನ್ನು ಸಮತೋಲನದಲ್ಲಿಡಲು, ಶಾಂತವಾಗಿರಲು, ಒಳ್ಳೆಯ ನಿದ್ರೆಗೆ, ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಡೊಪಮೈನ್ ಮತ್ತು ಸೆರೋಟೋನಿನ್ ಒಂದೇನಾ? ಇಲ್ಲ. ಡೊಪಮೈನ್ ಹೇಳುತ್ತೆ ಇದನ್ನು ಮತ್ತೆ ಮಾಡು ಅಂತ. ಇದು ಉತ್ಸಾಹ ಮತ್ತು ಬಹುಮಾನಕ್ಕೆ ಸಂಬಂಧಿಸಿದೆ. ಆದರೆ ಸೆರೋಟೋನಿನ್ ಹೇಳುತ್ತೆ ನೀನು ಸುರಕ್ಷಿತವಾಗಿದ್ದೀಯಾ, ಆರಾಮಾಗಿರುವಂತ. ಇದು ನೆಮ್ಮದಿ ಮತ್ತು ಸಮತೋಲನಕ್ಕೆ ಸಂಬಂಧಿಸಿದೆ. ಸೆರೋಟೋನಿನ್ ಹೇಗೆ ಹೆಚ್ಚಾಗಬಹುದು? ನಮ್ಮ ದೇಹದಲ್ಲಿ ಸೆರೋಟೋನಿನ್ ಸಹಜವಾಗಿ ಹೆಚ್ಚಲು ಸಹಾಯ ಮಾಡುವ ಕೆಲವು ಅಭ್ಯಾಸಗಳು. ನಮಸ್ಕಾರ ಸ್ನೇಹಿತರೆ. ಒಂದು ಪ್ರಶ್ನೆ, ನಾವು ಯಾಕೆ ಸಂತೋಷ ಪಡುತ್ತೇವೆ? ಯಾಕೆ ಅಳ್ತೀವಿ? ಯಾಕೆ ಕೋಪ ಬರುತ್ತೆ? ಯಾಕೆ ಭಯ ಆಗುತ್ತೆ? ಈ ಭಾವನೆಗಳು ಹೃದಯದಿಂದ ಬರುತ್ತಾ ಅಥವಾ ಮೆದುಳಿನಿಂದನಾ? ಮೊದಲಿಗೆ ಬಹಳ ಜನ ನನ್ನ ಹೃದಯ ಒಡೆದೇ ಹೋಯಿತು, ಹೃದಯದಿಂದ ಪ್ರೀತಿಸುತ್ತೇನೆ ಎಂದು ಹೇಳ್ತಾರೆ. ಆದರೆ ವಿಜ್ಞಾನ ಏನು ಹೇಳುತ್ತೆ ಗೊತ್ತಾ? ಭಾವನೆಗಳು ಹುಟ್ಟುವುದು ಹೃದಯದಲ್ಲಿ ಅಲ್ಲ, ಅವು ಹುಟ್ಟುವುದು ನಮ್ಮ ಮೆದುಳಿನಲ್ಲಿ. ಹಾಗಾದರೆ ಹೃದಯ ಬಡಿತ ಯಾಕೆ ಹೆಚ್ಚಾಗುತ್ತೆ? ನಮಗೆ ಕೋಪ ಬಂದಾಗ, ಭಯವಾದಾಗ ಅಥವಾ ಸಂತೋಷವಾದಾಗ ಹೃದಯ ವೇಗವಾಗಿ ಬಡಿಯುತ್ತದೆ. ಅದಕ್ಕೆ ಕಾರಣ ಹೃದಯ ಭಾವನೆಗಳನ್ನು ಸೃಷ್ಟಿಸುವುದಲ್ಲ, ಮೆದುಳು ಹೃದಯಕ್ಕೆ ಸಂದೇಶ ಕಳಿಸುತ್ತೆ. ಭಾವನೆಗಳು ಹೇಗೆ ಹುಟ್ಟುತ್ತೆ? ನೀವು ಒಂದು ಘಟನೆ ನೋಡ್ತೀರಾ ಅಥವಾ ಒಂದು ಮಾತು ಕೇಳ್ತೀರಾ. ಮೊದಲು ಆ ಮಾಹಿತಿಯನ್ನು ಮೆದುಳು ಅರ್ಥ ಮಾಡಿಕೊಳ್ಳುತ್ತೆ. ನಂತರ ಮೆದುಳು ನಮ್ಮ ದೇಹಕ್ಕೆ ರಾಸಾಯನಿಕ ಸಂದೇಶಗಳು ಅಂದರೆ ಕೆಮಿಕಲ್ ಸಿಗ್ನಲ್ಸ್ನ ಕಳಿಸುತ್ತೆ. ಆಗ ನಮಗೆ ಸಂತೋಷ, ದುಃಖ, ಭಯ, ಕೋಪ ಎಂಬ ಭಾವನೆಗಳು ಹುಟ್ಟುತ್ತೆ.
ಒಂದು ಆಶ್ಚರ್ಯದ ವಿಷಯ, ಒಂದೇ ಘಟನೆ ಇಬ್ಬರು ಜನರಿಗೆ ಒಂದೇ ರೀತಿಯ ಭಾವನೆಯನ್ನು ಉಂಟು ಮಾಡುವುದಿಲ್ಲ. ಉದಾಹರಣೆಗೆ, ರೋಲರ್ ಕೋಸ್ಟರ್ ಒಬ್ಬರಿಗೆ ಬಹಳ ಮೋಜು, ಇನ್ನೊಬ್ಬರಿಗೆ ತುಂಬ ಭಯ. ಯಾಕಂದರೆ ಘಟನೆ ಒಂದೇ ಆದರೂ ಅದನ್ನು ಅರ್ಥ ಮಾಡಿಕೊಳ್ಳುವ ಮೆದುಳು ಬೇರೆ ಬೇರೆ. ಇವಾಗ ಒಂದು ಪ್ರಶ್ನೆ, ನಿಮಗೆ ಇಷ್ಟವಾದ ಊಟ ಸಿಕ್ಕಾಗ, ಅಥವಾ ಯಾರಾದರೂ ನಿಮ್ಮ ಪೋಸ್ಟ್ನ ಲೈಕ್ ಮಾಡಿದಾಗ, ಅಥವಾ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಪಡೆದಾಗ, ಅಥವಾ ಯಾರಾದರೂ ನಿಮ್ಮನ್ನು ಹೊಗಳಿದಾಗ ತುಂಬ ಖುಷಿಯಾಗುತ್ತೆ ಅಥವಾ ತುಂಬ ಸಂತೋಷ ಆಗುತ್ತೆ. ಅದು ಎಲ್ಲಿಂದ ಬರುತ್ತೆ? ಮೊದಲಿಗೆ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಎಂಬ ವಿಶೇಷ ರಾಸಾಯನಿಕ ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್ ಬಿಡುಗಡೆ ಆಗುತ್ತೆ. ಇದನ್ನು ಹ್ಯಾಪಿ ಕೆಮಿಕಲ್ ಅಂತ ಕರೀತಾರೆ. ಆದರೆ ಒಂದು ಸಣ್ಣ ರಹಸ್ಯ ಇದೆ. ಡೋಪಮೈನ್ ಎಂದರೆ ಸಂತೋಷ ಕೊಡುವ ರಾಸಾಯನಿಕ ಮಾತ್ರವಲ್ಲ, ಅದು ಇದನ್ನು ಮತ್ತೊಮ್ಮೆ ಮಾಡು ಎಂದು ಮೆದುಳಿಗೆ ಹೇಳುವ ರಾಸಾಯನಿಕ. ಉದಾಹರಣೆಗೆ, ನಾವು ಅಕಸ್ಮಾತ್ ಏನಾದರೂ ಚಾಕ್ಲೇಟ್ ತಿಂದರೆ ಮೆದುಳು ಡೋಪಮೈನ್ ಬಿಡುಗಡೆ ಮಾಡುತ್ತೆ. ಆಗ ಮೆದುಳು ಹೇಳುತ್ತೆ, ಇದು ಚೆನ್ನಾಗಿದೆ, ಮತ್ತೆ ತಿನ್ನೋಣ. ಅದಕ್ಕಾಗಿ ನಾವು ಸೋಷಿಯಲ್ ಮೀಡಿಯಾ ಬಳಸುವಾಗ ಪ್ರತಿ ಲೈಕ್, ಪ್ರತಿ ಕಮೆಂಟ್, ಪ್ರತಿ ನೋಟಿಫಿಕೇಷನ್ ಮೆದುಳಿನಲ್ಲಿ ಸಣ್ಣ ಪ್ರಮಾಣದ ಡೋಪಮೈನ್ ಬಿಡುಗಡೆ ಮಾಡಬಹುದು. ಆದ್ದರಿಂದ ನಾವು ಮತ್ತೆ ಮತ್ತೆ ಮೊಬೈಲ್ ನೋಡಬೇಕೆನಿಸುತ್ತದೆ. ಒಳ್ಳೆಯ ಸುದ್ದಿ ಕೂಡ ಇದೆ. ಡೋಪಮೈನ್ ಕೇವಲ ಮೊಬೈಲ್ನಿಂದ ಮಾತ್ರ ಸಿಗೋದಿಲ್ಲ, ಇದು ಸಹಜವಾಗಿಯೂ ಬಿಡುಗಡೆ ಆಗುತ್ತೆ. ಹೊಸದಾಗಿ ಏನಾದರೂ ಕಲಿತಾಗ, ಗುರಿ ಸಾಧಿಸಿದಾಗ, ವ್ಯಾಯಾಮ ಮಾಡಿದಾಗ, ಒಳ್ಳೆಯ ಕೆಲಸ ಪೂರ್ಣಗೊಳಿಸಿದಾಗ ಡೋಪಮೈನ್ ರಿಲೀಸ್ ಆಗುತ್ತೆ. ಒಂದು ಆಶ್ಚರ್ಯದ ವಿಷಯ, ಡೋಪಮೈನ್ ಸಂತೋಷ ಸಿಕ್ಕಾಗ ಮಾತ್ರ ಬಿಡುಗಡೆ ಆಗುವುದಿಲ್ಲ. ಕೆಲವೊಮ್ಮೆ ಸಂತೋಷ ಸಿಗಲಿದೆ ಎಂಬ ನಿರೀಕ್ಷೆಯಲ್ಲಿ ಮೆದುಳು ಡೋಪಮೈನ್ ಬಿಡುಗಡೆ ಮಾಡುತ್ತದೆ. ಅದಕ್ಕಾಗಿಯೇ ನಾವು ಯಾವುದೋ ಒಳ್ಳೆಯ ವಿಷಯಕ್ಕಾಗಿ ಉತ್ಸಾಹದಿಂದ ಕಾಯುತ್ತೇವೆ. ತಾಯಿಯ ಅಪ್ಪುಗೆಯಲ್ಲಿ ಏನೋ ವಿಶೇಷ ಭಾವನೆ ಯಾಕೆ ಇರುತ್ತೆ? ಒಬ್ಬ ನಿಜವಾದ ಸ್ನೇಹಿತನ ಜೊತೆ ಇದ್ದಾಗ ಮನಸ್ಸಿಗೆ ನೆಮ್ಮದಿ ಯಾಕೆ ಸಿಗುತ್ತೆ? ಒಂದು ಮಗು ತನ್ನ ತಾಯಿಯನ್ನು ಯಾಕೆ ಇಷ್ಟು ಬೇಗ ಗುರುತಿಸುತ್ತೆ? ಮೊದಲಿಗೆ ನಮ್ಮ ಮೆದುಳಿನಲ್ಲಿ ಆಕ್ಸಿಟೋಸಿನ್ ಎಂಬ ಒಂದು ವಿಶೇಷ ರಾಸಾಯನಿಕ ಬಿಡುಗಡೆ ಆಗುತ್ತೆ. ಅದನ್ನು ಲವ್ ಹಾರ್ಮೋನ್ ಅಂತ ಕರೀತಾರೆ, ಅಥವಾ ಬಾಂಡಿಂಗ್ ಕೆಮಿಕಲ್ ಅಂತಲೂ ಕರೀತಾರೆ. ಇದು ಅಪ್ಪಿಕೊಂಡಾಗ, ನಂಬಿಕೆಯಿಂದ ಮಾತನಾಡಿದಾಗ, ತಾಯಿ ಮಗುವನ್ನು ಮುದ್ದಾಡಿದಾಗ, ಪ್ರೀತಿ ಮತ್ತು ಕಾಳಜಿಯನ್ನು ಅನುಭವಿಸಿದಾಗ ಹೆಚ್ಚಾಗಿ ಬಿಡುಗಡೆ ಆಗುತ್ತೆ. ಇದರ ಕೆಲಸ ಏನು ಗೊತ್ತಾ? ಜನರ ನಡುವೆ ನಂಬಿಕೆ ಅಂದರೆ ಟ್ರಸ್ಟ್, ಬಂಧ, ಬಾಂಡ್, ಆತ್ಮೀಯತೆ ಅಂದರೆ ಕನೆಕ್ಷನ್, ಇವುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಅದಕ್ಕಾಗಿಯೇ ನಾವು ಕೆಲ ಜನರುಗಳ ಜೊತೆ ಇದ್ದಾಗ ಸುರಕ್ಷಿತವಾಗಿ ಮತ್ತು ನೆಮ್ಮದಿಯಿಂದ ಅಂತ ಅನಿಸುತ್ತೆ. ನಮಗೆ ಇದ್ದಕ್ಕಿದ್ದಂತೆ ಭಯವಾದಾಗ ಹೃದಯ ಯಾಕೆ ಜೋರಾಗಿ ಬಡಿಯುತ್ತೆ, ಉಸಿರಾಟ ವೇಗವಾಗುತ್ತೆ, ಕೈಗಳಲ್ಲಿ ಬೆವರು ಬರುತ್ತೆ, ಓಡುವ ಶಕ್ತಿ ಇದ್ದಕ್ಕಿದ್ದಂತೆ ಎಲ್ಲಿಂದ ಬರುತ್ತೆ? ಮೊದಲಿಗೆ ನಾವು ಒಂದು ಅಪಾಯವನ್ನು ನೋಡಿದಾಗ, ಉದಾಹರಣೆಗೆ ಒಂದು ಹಾವು ಅಥವಾ ನಮ್ಮ ಕಡೆ ವೇಗವಾಗಿ ಬರುತ್ತಿರುವ ವಾಹನ, ಮೊದಲು ನಮ್ಮ ಮೆದುಳು ಅಪಾಯ ಎಂಬ ಸಂದೇಶವನ್ನು ಗುರುತಿಸುತ್ತದೆ. ನಂತರ ಮೆದುಳು ನಮ್ಮ ದೇಹಕ್ಕೆ ಒಂದು ತುರ್ತು ಸಂದೇಶ ಕಳಿಸುತ್ತೆ. ಕೆಲವೇ ಕ್ಷಣಗಳಲ್ಲಿ ಅಡ್ರೆನಲಿನ್ ಎಂಬ ರಾಸಾಯನಿಕ ಬಿಡುಗಡೆ ಆಗುತ್ತೆ. ಅದನ್ನು ಸರ್ವೈವಲ್ ಕೆಮಿಕಲ್ ಎಂದು ಕರೆಯುತ್ತಾರೆ. ಆಗ ದೇಹದಲ್ಲಿ ಹೃದಯ ವೇಗವಾಗಿ ಬಡಿಯುತ್ತದೆ, ಉಸಿರಾಟ ಹೆಚ್ಚಾಗುತ್ತದೆ, ಕಣ್ಣುಗಳು ಹೆಚ್ಚು ಎಚ್ಚರಿಕೆಯಿಂದ ಕೆಲಸ ಮಾಡುತ್ತೆ, ಸ್ನಾಯುಗಳಿಗೆ ಹೆಚ್ಚು ರಕ್ತ ಹೋಗುತ್ತೆ. ದೇಹ ಕೆಲವೇ ಕ್ಷಣಗಳಲ್ಲಿ ಕ್ರಿಯೆಗೆ ಸಿದ್ಧವಾಗುತ್ತೆ. ಇದನ್ನು ಫೈಟ್, ಫ್ಲೈಟ್ ಆರ್ ಫ್ರೀಸ್ ಎಂದು ಕರೆಯುತ್ತಾರೆ. ಅಂದರೆ ಎದುರಿಸುವುದು, ಓಡುವುದು ಅಥವಾ ಕೆಲ ಕ್ಷಣ ನಿಂತು ಹೋಗುವುದು. ಈ ಮೂರರಲ್ಲಿ ಯಾವುದು ಸುರಕ್ಷಿತವೋ ಮೆದುಳು ಅದನ್ನೇ ಆಯ್ಕೆ ಮಾಡುತ್ತದೆ. ಒಂದು ಆಶ್ಚರ್ಯದ ವಿಷಯ, ಕೆಲವೊಮ್ಮೆ ಒಬ್ಬ ವ್ಯಕ್ತಿ ತನ್ನ ಸಾಮಾನ್ಯ ಶಕ್ತಿಗಿಂತ ಹೆಚ್ಚು ಶಕ್ತಿ ಬಳಸುವುದನ್ನು ನೀವು ಕೇಳಿರಬಹುದು. ಅದಕ್ಕೆ ಕಾರಣ ಅಡ್ರೆನಲಿನ್. ಇದು ಸ್ವಲ್ಪ ಸಮಯದವರೆಗೆ ದೇಹವನ್ನು ಅಸಾಮಾನ್ಯವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಆದರೆ ಭಯ ಯಾವಾಗಲೂ ಕೆಟ್ಟದ್ದಲ್ಲ. ಭಯ ಇರದಿದ್ದರೆ ನಾವು ಅಪಾಯವನ್ನು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ. ರಸ್ತೆ ದಾಟುವಾಗ ಎಚ್ಚರಿಕೆಯಿಂದ ಇರಲು ಭಯ ಒಂದು ಕಾರಣ. ಪರೀಕ್ಷೆ ಹತ್ತಿರ ಬಂದಾಗ, ಕೆಲಸದ ಒತ್ತಡ ಹೆಚ್ಚಾದಾಗ, ಹಣದ ಚಿಂತೆ ಬಂದಾಗ ನಮ್ಮ ತಲೆ ಯಾಕೆ ತುಂಬ ಭಾರವಾಗುತ್ತೆ? ನಿದ್ರೆ ಯಾಕೆ ಬರೋದಿಲ್ಲ? ಹೃದಯ ಯಾಕೆ ವೇಗವಾಗಿ ಬಡಿಯುತ್ತೆ? ಇದಕ್ಕೆ ಕಾರಣ ಕೇವಲ ಚಿಂತೆಯೇ ಅಥವಾ ನಮ್ಮ ದೇಹದಲ್ಲಿ ಮತ್ತೊಂದು ರಾಸಾಯನಿಕ ಕೆಲಸ ಮಾಡುತ್ತಿದೆಯೇ? ಮೊದಲಿಗೆ ನಮಗೆ ಕೆಲ ದಿನಗಳವರೆಗೆ ಒತ್ತಡ ಅಂದರೆ ಸ್ಟ್ರೆಸ್ ಇದ್ದಾಗ ಮೆದುಳು ದೇಹಕ್ಕೆ ಒಂದು ಸಂದೇಶ ಕಳಿಸುತ್ತದೆ. ಆಗ ಕಾರ್ಟಿಸಾಲ್ ಎಂಬ ಹಾರ್ಮೋನ್ ಬಿಡುಗಡೆ ಆಗುತ್ತದೆ. ಅದನ್ನು ಸ್ಟ್ರೆಸ್ ಹಾರ್ಮೋನ್ ಎಂದು ಕರೆಯುತ್ತಾರೆ. ಕಾರ್ಟಿಸಾಲ್ ಯಾಕೆ ಬೇಕು? ಒತ್ತಡ ಸಮಯದಲ್ಲಿ ದೇಹಕ್ಕೆ ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಆದ್ದರಿಂದ ಕಾರ್ಟಿಸಾಲ್ ದೇಹಕ್ಕೆ ಹೆಚ್ಚುವರಿ ಶಕ್ತಿಯನ್ನು ಒದಗಿಸಲು ಸಹಾಯ ಮಾಡುತ್ತದೆ. ಸ್ವಲ್ಪ ಸಮಯಕ್ಕೆ ಇದು ಒಳ್ಳೆಯದು. ಆದರೆ ಒತ್ತಡ ದಿನಗಳವರೆಗೆ, ತಿಂಗಳವರೆಗೆ ಮುಂದುವರೆದರೆ ಕಾರ್ಟಿಸಾಲ್ ಮಟ್ಟವು ಹೆಚ್ಚಾಗುತ್ತದೆ. ಆಗ ಏನಾಗಬಹುದು? ನಿದ್ರೆಯ ತೊಂದರೆ, ತಲೆನೋವು, ದಣಿವು, ಹೆಚ್ಚು ಅಥವಾ ಕಡಿಮೆ ಹಸಿವು, ಕಿರಿಕಿರಿ, ಏಕಾಗ್ರತೆ ಕಡಿಮೆ ಆಗುವುದು. ಅಂದರೆ ದೇಹಕ್ಕೆ ವಿಶ್ರಾಂತಿ ಸಿಗುವುದಿಲ್ಲ. ನಮ್ಮ ದೇಹ ಒಂದು ಹುಲಿಯಿಂದ ಓಡುತ್ತಿರುವಾಗ ಉಂಟಾಗುವ ಒತ್ತಡಕ್ಕೂ, ಒಂದು ಇಮೇಲ್ ಓದುವಾಗ
ಉಂಟಾಗುವ ಒತ್ತಡಕ್ಕೂ ಆರಂಭದಲ್ಲಿ ಬಹುತೇಕ ಒಂದೇ ರೀತಿಯ ಪ್ರತಿಕ್ರಿಯೆ ನೀಡಬಹುದು. ದೇಹಕ್ಕೆ ಅದು ನಿಜವಾದ ಅಪಾಯವೇ ಅಥವಾ ಮನಸ್ಸಿನ ಚಿಂತೆಯೇ ಎಂದು ಯಾವಾಗಲೂ ತಕ್ಷಣ ಗೊತ್ತಾಗುವುದಿಲ್ಲ. ಹಾಗಾದರೆ ಕಾರ್ಟಿಸಾಲ್ ಹೇಗೆ ಸಮತೋಲನದಲ್ಲಿಡಬಹುದು? ಸಾಕಷ್ಟು ನಿದ್ರೆ, ನಿಯಮಿತ ವ್ಯಾಯಾಮ, ಧ್ಯಾನ ಅಥವಾ ಆಳವಾದ ಉಸಿರಾಟ, ಕುಟುಂಬ ಮತ್ತು ಸ್ನೇಹಿತರ ಜೊತೆ ಸಮಯ, ಪ್ರಕೃತಿಯಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಇವೆಲ್ಲವೂ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಯಾರಾದರೂ ನಮ್ಮನ್ನು ನಗಿಸಿದಾಗ ಯಾಕೆ ಮನಸ್ಸು ಹಗುರವಾಗುತ್ತೆ? ವ್ಯಾಯಾಮ ಮಾಡಿದ ನಂತರ ದಣಿದಿದ್ದರೂ ಯಾಕೆ ಖುಷಿಯಾಗಿರ್ತೀವಿ? ನಗು ನಿಜವಾಗ್ಲೂ ಔಷಧಿನ ಅಥವಾ ಇದರ ಹಿಂದೆ ವಿಜ್ಞಾನ ಇದೆಯಾ? ಮೊದಲಿಗೆ ನಾವು ಮನಸಾರೆ ನಕ್ಕಾಗ, ವ್ಯಾಯಾಮ ಮಾಡಿದಾಗ, ಕುಣಿದಾಗ, ಇಷ್ಟವಾದ ಸಂಗೀತ ಕೇಳಿದಾಗ ನಮ್ಮ ಮೆದುಳು ಎಂಡಾರ್ಫಿನ್ಸ್ ಎಂಬ ವಿಶೇಷ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಎಂಡಾರ್ಫಿನ್ಸ್ ಅಂದರೆ ಇವು ದೇಹದ ಸ್ವಾಭಾವಿಕ ಪೇನ್ ಕಿಲ್ಲರ್, ಅಂದರೆ ನೋವನ್ನು ಕಡಿಮೆ ಮಾಡಲು ಮತ್ತು ಮನಸ್ಸನ್ನು ಹಗುರಗೊಳಿಸಲು ಸಹಾಯ ಮಾಡುವ ರಾಸಾಯನಿಕಗಳು. ಅದಕ್ಕಾಗಿ ಕೆಲವರು ದೀರ್ಘ ಓಟದ ನಂತರ ತುಂಬ ಖುಷಿಯಾಗಿರುತ್ತಾರೆ. ಇದನ್ನು ರನ್ನರ್ಸ್ ಹೈ ಎಂದು ಕರೆಯುತ್ತಾರೆ. ಇದು ಎಂಡಾರ್ಫಿನ್ಸ್ನ ಪರಿಣಾಮ. ನಗುವಿನ ಶಕ್ತಿ. ನೀವು ಮನಸಾರೆ ನಕ್ಕಾಗ ಎಂಡಾರ್ಫಿನ್ಸ್ ಬಿಡುಗಡೆ ಆಗುತ್ತವೆ. ಇದರ ಜೊತೆಗೆ ಒತ್ತಡವು ನಿಧಾನವಾಗಿ ಕಡಿಮೆ ಆಗಲು ಸಹಾಯವಾಗಬಹುದು. ಅದಕ್ಕಾಗಿಯೇ ಒಳ್ಳೆಯ ನಗು ಮನಸ್ಸಿಗೂ ದೇಹಕ್ಕೂ ಒಳ್ಳೆಯದು. ಆದರೆ ಎಂಡಾರ್ಫಿನ್ಸ್ ದುಃಖವನ್ನು ಮಾಯ ಮಾಡುವುದಿಲ್ಲ, ಆದರೆ ಅದನ್ನು ನಿಭಾಯಿಸಲು ದೇಹಕ್ಕೆ ಮತ್ತು ಮನಸ್ಸಿಗೆ ಸಹಾಯ ಮಾಡಬಹುದು. ಒಂದು ಆಶ್ಚರ್ಯದ ವಿಷಯ, ನಗು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಬಹುದು. ಯಾರಾದರೂ ನಗುತ್ತಿರುವುದನ್ನು ನೋಡಿದಾಗ ನಮಗೂ ನಗುವು ಬರಬಹುದು. ಇದರಿಂದ ನಮ್ಮ ಮೆದುಳು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಬಹುದು. ನಗು ಸಮಸ್ಯೆಗಳನ್ನು ದೂರ ಮಾಡದೇ ಇರಬಹುದು, ಆದರೆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನು ಹೆಚ್ಚಿಸಬಹುದು. ಕೆಲವರನ್ನು ನೋಡಿದ್ದೀರಾ, ಎಷ್ಟೇ ಸಮಸ್ಯೆ ಇದ್ದರೂ ಅವರು ಶಾಂತವಾಗಿರ್ತಾರೆ. ಆದರೆ ಕೆಲವರು ಸಣ್ಣ ವಿಷಯಕ್ಕೂ ತುಂಬ ಬೇಸರ ಆಗ್ತಾರೆ. ಇದ್ಯಾಕಾಗುತ್ತೆ? ನಮ್ಮ ಮೆದುಳಿನಲ್ಲಿ ಸೆರೋಟೋನಿನ್ ಎಂಬ ಒಂದು ಪ್ರಮುಖ ರಾಸಾಯನಿಕ ಇದೆ. ಅದನ್ನು ಕಾಮ್ ಅಂಡ್ ಬ್ಯಾಲೆನ್ಸ್ ಕೆಮಿಕಲ್ ಎಂದು ಕರೆಯುತ್ತಾರೆ. ಸೆರೋಟೋನಿನ್ ಮನಸ್ಸನ್ನು ಸಮತೋಲನದಲ್ಲಿಡಲು, ಶಾಂತವಾಗಿರಲು, ಒಳ್ಳೆಯ ನಿದ್ರೆಗೆ, ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಡೊಪಮೈನ್ ಮತ್ತು ಸೆರೋಟೋನಿನ್ ಒಂದೇನಾ? ಇಲ್ಲ. ಡೊಪಮೈನ್ ಹೇಳುತ್ತೆ ಇದನ್ನು ಮತ್ತೆ ಮಾಡು ಅಂತ. ಇದು ಉತ್ಸಾಹ ಮತ್ತು ಬಹುಮಾನಕ್ಕೆ ಸಂಬಂಧಿಸಿದೆ. ಆದರೆ ಸೆರೋಟೋನಿನ್ ಹೇಳುತ್ತೆ ನೀನು ಸುರಕ್ಷಿತವಾಗಿದ್ದೀಯಾ, ಆರಾಮಾಗಿರುವಂಥ. ಇದು ನೆಮ್ಮದಿ ಮತ್ತು ಸಮತೋಲನಕ್ಕೆ ಸಂಬಂಧಿಸಿದೆ. ಸೆರೋಟೋನಿನ್ ಹೇಗೆ ಹೆಚ್ಚಾಗಬಹುದು? ನಮ್ಮ ದೇಹದಲ್ಲಿ ಸೆರೋಟೋನಿನ್ ಸಹಜವಾಗಿ ಹೆಚ್ಚಲು ಸಹಾಯ ಮಾಡುವ ಕೆಲವು ಅಭ್ಯಾಸಗಳು: ಬೆಳಗಿನ ಸೂರ್ಯನ ಬೆಳಕು, ವ್ಯಾಯಾಮ, ಸಾಕಷ್ಟು ನಿದ್ರೆ, ಪೌಷ್ಟಿಕ ಆಹಾರ, ಕೃತಜ್ಞತೆಯ ಮನೋಭಾವ ಮತ್ತು ಪ್ರೀತಿಯ ಸಂಬಂಧಗಳು. ಒಂದು ಆಶ್ಚರ್ಯದ ವಿಷಯ, ನಮ್ಮ ದೇಹದಲ್ಲಿರುವ ಬಹುಪಾಲು ಸೆರೋಟೋನಿನ್ ಅಂತರಗಳಲ್ಲಿ ಉತ್ಪತ್ತಿಯಾಗುತ್ತದೆ, ಅಂದರೆ ಗಟ್ಟಲ್ಲಿ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ನಮ್ಮ ಆಹಾರ ಮತ್ತು ಜೀರ್ಣಕ್ರಿಯೆಯ ಆರೋಗ್ಯವು ನಮ್ಮ ಮನಸ್ಥಿತಿಯೊಂದಿಗೆ ಸಂಬಂಧ ಹೊಂದಿದೆ. ಇದಕ್ಕಾಗಿಯೇ ಕೆಲವರು ಗಟ್ಟನ್ನು ಸೆಕೆಂಡ್ ಬ್ರೈನ್ ಎಂದು ಕರೆಯುತ್ತಾರೆ. ನಾವು ದುಃಖವಾದಾಗ ಅಳ್ತೀವಿ, ಅದು ಅರ್ಥವಾಗುತ್ತೆ. ಆದರೆ ತುಂಬ ಸಂತೋಷವಾದಾಗಲೂ ಕಣ್ಣೀರು ಯಾಕೆ ಬರುತ್ತೆ? ಮಗುವಿನ ಜನನ, ಬಹಳ ವರ್ಷಗಳ ನಂತರ ಯಾರನ್ನಾದರೂ ಭೇಟಿ ಮಾಡಿದಾಗ ಅಥವಾ ಒಂದು ದೊಡ್ಡ ಕನಸು ನನಸಾದಾಗ ನಾವು ಅಳ್ತೀವಿ ಅಲ್ವಾ? ನಮ್ಮ ಮೆದುಳು ಪ್ರತಿಯೊಂದು ಭಾವನೆಯನ್ನು ಪ್ರತ್ಯೇಕವಾಗಿ ಅನುಭವಿಸುತ್ತದೆ. ಆದರೆ ಕೆಲವು ಭಾವನೆಗಳು ತುಂಬ ತೀವ್ರವಾಗಿರುತ್ತೆ. ದುಃಖವಾದಾಗ ದುಃಖ ನಮ್ಮ ಮೆದುಳಿನ ಹಲವಾರು ಭಾಗಗಳನ್ನು ಸಕ್ರಿಯಗೊಳಿಸುತ್ತದೆ. ಆಗ ಕಣ್ಣೀರಿನ ಗ್ರಂಥಿಕೆಗಳಿಗೆ ಸಂದೇಶ ಹೋಗುತ್ತೆ, ನಂತರ ಕಣ್ಣೀರು ಬರುತ್ತೆ. ಹಾಗಾದರೆ ಸಂತೋಷವಾದಾಗ ಯಾಕೆ? ಇದನ್ನು ವಿಜ್ಞಾನಿಗಳು ಹ್ಯಾಪಿ ಟಿಯರ್ಸ್ ಅಥವಾ ಟಿಯರ್ಸ್ ಆಫ್ ಜಾಯ್ ಎಂದು ಕರೀತಾರೆ. ಕಾರಣ, ನಾವು ತುಂಬ ಸಂತೋಷಪಟ್ಟಾಗ ಮೆದುಳಿನಲ್ಲಿ ಭಾವನೆಗಳು ತುಂಬ ತೀವ್ರವಾಗುತ್ತೆ. ಆ ಉತ್ಸಾಹವನ್ನು ಸಮತೋಲನಕ್ಕೆ ತರಲು ಮೆದುಳು ಕೆಲವೊಮ್ಮೆ ಅಳುವ ಪ್ರಕ್ರಿಯೆಯನ್ನು ಬಳಸುತ್ತದೆ. ಅಂದರೆ ಕಣ್ಣೀರು ಭಾವನೆಗಳನ್ನು ನಿಯಂತ್ರಿಸುವ ಒಂದು ಸಹಜ ವಿಧಾನ. ಒಂದು ಸರಳ ಉದಾಹರಣೆ, ಒಂದು ನದಿಯಲ್ಲಿ ಸಾಮಾನ್ಯವಾಗಿ ನೀರು ನಿಧಾನವಾಗಿ ಹರಿಯುತ್ತದೆ. ಆದರೆ ಒಮ್ಮೆ ತುಂಬ ಮಳೆ ಬಂದರೆ ಅದು ತುಂಬಿ ಹರಿಯುತ್ತದೆ. ಅದೇ ರೀತಿ ನಮ್ಮ ಭಾವನೆಗಳು ತುಂಬ ಹೆಚ್ಚಾದಾಗ ಕಣ್ಣೀರಾಗಿ ಹೊರಬರಬಹುದು. ಇನ್ನೊಂದು ಆಶ್ಚರ್ಯದ ವಿಷಯ, ದುಃಖದ ಕಣ್ಣೀರು ಮತ್ತು ಸಂತೋಷದ ಕಣ್ಣೀರು ಹೊರಗಡೆ ಒಂದೇ ರೀತಿ ಕಾಣಿಸುತ್ತೆ. ಆದರೆ ಕೆಲವು ಸಂಶೋಧನೆಗಳು ಅವುಗಳಲ್ಲಿರುವ ಕೆಲವು ರಾಸಾಯನಿಕಗಳ ಪ್ರಮಾಣದಲ್ಲಿ ವ್ಯತ್ಯಾಸ ಇರಬಹುದು ಎಂದು ಸೂಚಿಸುತ್ತವೆ. ಇದರ ಬಗ್ಗೆ ಇನ್ನೂ ಅಧ್ಯಯನಗಳು ನಡೆಯುತ್ತಿದೆ. ಹಾಗಾದರೆ ಈ ರಾಸಾಯನಿಕಗಳೇ ನಮ್ಮ ಜೀವನವನ್ನು ನಿರ್ಧರಿಸುತ್ತಾ? ಇಲ್ಲ, ಅವು ನಮ್ಮ ದೇಹದ ಪ್ರತಿಕ್ರಿಯೆಗಳು. ಆದರೆ ಅವುಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದನ್ನು ನಮ್ಮ ಯೋಚನೆಗಳು, ಅಭ್ಯಾಸಗಳು ಮತ್ತು ನಿರ್ಧಾರಗಳು ಬದಲಾಯಿಸಬಹುದು. ನಾವು ಏನು ಮಾಡಬಹುದು? ನಮ್ಮ ಮೆದುಳಿಗೆ ಸಹಾಯ ಮಾಡಲು ನಾವು ಮಾಡಬಹುದಾದ ಕೆಲವು ಸರಳ ಅಭ್ಯಾಸಗಳು: ಒಳ್ಳೆಯ ನಿದ್ರೆ, ಪ್ರತಿದಿನ ವ್ಯಾಯಾಮ, ಪೌಷ್ಟಿಕ ಆಹಾರ, ಬೆಳಗಿನ ಸೂರ್ಯನ ಬೆಳಕು, ಧ್ಯಾನ ಅಥವಾ ಆಳವಾದ ಉಸಿರಾಟ, ಕುಟುಂಬ ಮತ್ತು ಸ್ನೇಹಿತರ ಜೊತೆ ಸಮಯ, ಹೊಸದಾಗಿ ಏನಾದರೂ ಕಲಿಯುವುದು. ನಮ್ಮ ಮೆದುಳು ಜೀವನ ಪೂರ್ತಿ ಕಲಿಯುತ್ತದೆ.
ಮತ್ತು ಬದಲಾಗುತ್ತೆ. ಆ ಸಾಮರ್ಥ್ಯವನ್ನು ನ್ಯೂರೋಪ್ಲಾಸ್ಟಿಸಿಟಿ ಎಂದು ಕರೆಯುತ್ತಾರೆ. ಅಂದರೆ ನಮ್ಮ ಒಳ್ಳೆಯ ಅಭ್ಯಾಸಗಳು ಮೆದುಳಿನ ಸಂಪರ್ಕಗಳನ್ನು ಬಲಪಡಿಸುತ್ತದೆ. ಭಾವನೆಗಳು ಶತ್ರುಗಳಲ್ಲ. ಕೋಪ ನಮ್ಮನ್ನು ಅನ್ಯಾಯದ ವಿರುದ್ಧ ನಿಲ್ಲಿಸುತ್ತದೆ. ಭಯ ಅಪಾಯದಿಂದ ರಕ್ಷಿಸುತ್ತದೆ. ದುಃಖ ನಮಗೆ ಸಂಬಂಧಗಳ ಮೌಲ್ಯ ತಿಳಿಸುತ್ತೆ. ಸಂತೋಷ ಜೀವನವನ್ನು ಸುಂದರಗೊಳಿಸುತ್ತದೆ. ಪ್ರತಿ ಭಾವನೆಗೂ ಒಂದೇ ಉದ್ದೇಶವಿದೆ. ಭಾವನೆಗಳನ್ನು ಅಡಗಿಸುವುದು ಜ್ಞಾನವಲ್ಲ, ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು, ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸುವುದು, ಅದೇ ನಿಜವಾದ ಬುದ್ಧಿವಂತಿಕೆ. ಈ ಸರಣಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವ ಒಂದು ಮೊದಲ ಹೆಜ್ಜೆ. ಮುಂದಿನ ಸರಣಿಯಲ್ಲಿ ಮತ್ತೊಂದು ಕುತೂಹಲಕರ ವಿಜ್ಞಾನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.